ಜಮೀನು ವ್ಯಾಜ್ಯದ ವಿಚಾರವಾಗಿ ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಚಡಚನಪಟ್ಟಣದ ನಿರಾಳೆ ಕುಟುಂಬದ 5ರನ್ನ ಮತ್ತೋರ್ವ ವ್ಯಕ್ತಿಯನ್ನು ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದೆ. ಮತ್ತೆ ಭೀಮೆ ರಕ್ತ ಸಿಕ್ತವಾಗಿದ್ದಾಳೆ ಅಂತ ಹೇಳ್ಬೋದು. ಏನು ನಿನ್ನೆ ಸಾಯಂಕಾಲದ ವೇಳೆಗೆ ನಡೆದಂಥ ಈ ಕೊಲೆ ಪ್ರಕರಣ ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದೆ. ಇದೀಗ 6 ಜನ ಕೊಲೆಗೀಡಾದವರ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು ಶವಗಳನ್ನು ಈಗ ಚಡಚನಕ್ಕೆ ರವಾನೆ ಮಾಡಲಾಗಿದೆ. ಇತ್ತ ಚಡಚನಪಟ್ಟಣದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಿರಾಣೆ ಕುಟುಂಬಸ್ಥರು, ಸಂಬಂಧಿಕರು, ಅವರ ಅಭಿಮಾನಿಗಳು, ಬೆಂಬಲಿಗರು ಕೂಡ ಇಲ್ಲಿ ನೆರೆದಿದ್ದಾರೆ. ಏನು ತಮ್ಮೂರಲ್ಲಿ ಒಂದು ಪ್ರತಿಷ್ಠಿತ ಮನೆತನದ ಒಟ್ಟು 5 ಜನವನ್ನು ಕಳ್ಕೊಂಡಂಥ ಚಡಚನಪಟ್ಟಣ ಇದೀಗ ಬಿಕ್ಕುವಂತ ಇದೆ. ಇಡೀ ಮಾರುಕಟ್ಟೆ ಪ್ರದೇಶವನ್ನು ಬಂದ್ ಮಾಡಲಾಗಿದೆ. ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬೀಗ ಹಾಕಿ ವ್ಯಾಪಾರ ವಹಿವಾಟವನ್ನು ಸ್ಥಗಿತಗೊಳಿಸುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ಏನು ಪಟ್ಟಣದ ಹೊರಭಾಗದಲ್ಲಿರ್ತಕ್ಕಂಥ ಏನು ಈ ಸ್ಮಶಾನ ಜಾಗದಲ್ಲಿ ಏನು 5 ಜನ ನಿರಾಳೆ ಕುಟುಂಬದ ಸಮರ್ಥ ಶಿವಪುತ್ರ ನಿರಾಳೆ, ರಾಹುಲ್ ದುಂಡಪ್ಪ ನಿರಾಳೆ, ಚಂದ್ರಶೇಖರ್ ನಿರಾಳೆ, ಶಿವಪುತ್ರ ನಿರಾಳೆ ಹಾಗೂ ದುಂಡಪ್ಪ ನಿರಾಳೆ ಅವರ ಏನು ಶವಗಳನ್ನು ಇಟ್ಟು ಇಲ್ಲಿಯ ಸಾರ್ವಜನಿಕರ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಪೆಂಡಾಲ್ಗಳನ್ನು ಹಾಕಿ ಅವರ ಭಾವಚಿತ್ರವನ್ನು ಹಾಕಿ ಎದುರುಗಡೆ ಶವಗಳನ್ನು ಇಡೋಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮದ ಮಹಿಳೆಯರು ಕೂಡ ಕಣ್ಣೀರು ಹಾಕಿ ತಮ್ಮೂರಿನ ಒಂದೇ ಕುಟುಂಬದ 5ರ ಸಾವಿಗೆ ಇಲ್ಲಿ ಒಂದು ಕಮ್ಮನಿಯನ್ನು ಮಿಡಿತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಅಪಾರ ಪ್ರಮಾಣದ ಬೆಂಬಲಿಗರು ಸಹ ಈ ಕಡೆ ಹರಿದು ಬರ್ತಾ ಇರೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಏನು ಇದೇ ಸ್ಮಶಾನ ಪಕ್ಕದಲ್ಲಿ ಗ್ರಾಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶವಗಳನ್ನು ಇಲ್ಲಿಗೆ ಏನು ತೆಗೆದುಕೊಂಡು ಬಂದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಪಾರ ಜನಸ್ತೋಮ ಇಲ್ಲಿ ಅದಕ್ಕಾಗಿ ಕಾಯ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಏನು ನಿರಾಳೆ ಕುಟುಂಬದ 5ರನ್ನು ಏನು ಅಗ್ನಿಸ್ಪರ್ಶ ಮಾಡೋದರ ಮೂಲಕ ಇಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸೋಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪಟ್ಟಣದ ಹೊರಭಾಗದಲ್ಲಿರ್ತಕ್ಕಂಥ ಸ್ಮಶಾನದಲ್ಲಿ ಈಗಾಗಲೇ ಅಲ್ಲಿ ಕಟ್ಟಿಗೆಗಳನ್ನು ಇಟ್ಟು ಏನು ನಿರಾಳೆ ಕುಟುಂಬದ 5ರನ್ನು ಇಲ್ಲಿ ಒಟ್ಟಿಗೆ ಏನು ಅವರ ಅಂತ್ಯ ಸಂಸ್ಕಾರ ಮಾಡಲಾಗತ್ತೆ. ಶಬ್ಬೀರ್ ಅನ್ನೋರನ್ನು ಮುಸ್ಲಿಂ ಧಾರ್ಮಿಕ ವಿಧಿವಿಧಾನದ ಬಳಿಕ ಅವರ ಅಂತ್ಯಕ್ರಿಯೆ ಬೇರೆ ಸ್ಥಳದಲ್ಲಿ ಮಾಡೋಕ್ಕೆ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ನಮಗೆ ಕಂಡು ಬರುತ್ತೆ. ಇದರ ಜೊತೆಗೆ ಏನು ಪಟ್ಟಣದ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಗಳನ್ನು DAR ಹಾಗೂ KSRP ತುಕಡಿಗಳನ್ನು ಸಹ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಯಾವುದೇ ರೀತಿಯಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ವಿಜಯಪುರದಿಂದಲೂ ಕೂಡ ಏನು ವಿವಿಧ ಪೊಲೀಸ್ ಠಾಣೆಗಳಿಂದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಇಲ್ಲಿ ಅದಕ್ಕಾಗಿ ನಿಯೋಜನೆ ಮಾಡಿದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಏನು ನಿರಾಳೆ ಕುಟುಂಬದ 5ರ ಶವಗಳನ್ನು ಇಲ್ಲಿಟ್ಟು ಸಾರ್ವಜನಿಕರ ದರ್ಶನಕ್ಕಿಟ್ಟು ನಂತರ ಅಂತ್ಯ ಸಂಸ್ಕಾರಕ್ಕೆ ಅಣಿ ಮಾಡಲಾಗತ್ತೆ. ಇಲ್ಲಿ ಅವರ ಕುಟುಂಬದಲ್ಲಿ ಕೂಡ ದುಃಖದ ಕಟ್ಟೆ ಒಡೆದಿದೆ, ಆಕ್ರಂದನ ಕೂಡ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ತನಿಖೆ ಮುಂದುವರೆದಿದ್ದು ಈ ಹತ್ಯಾಕಾಂಡದ ಏನು ಆರೋಪಿಗಳನ್ನು ಹಿಡಿಯೋಕ್ಕೆ ಪೊಲೀಸರು ವಿಶೇಷ ತಂಡಗಳನ್ನು ಸಹ ರಚನೆ ಮಾಡಿದ್ದು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಅನ್ನೋ ಭರವಸೆಯನ್ನು SP ಲಕ್ಷ್ಮಣ್ ನಿಂಬರಿಗೆ ಹಾಗೂ ಬೆಳಗಾವಿ ಉತ್ತರ ವಲಯದ IGP ಏನು ಪಾಟೀಲ್ ಇದ್ದಾರೆ ಅವರು ಭರವಸೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ತನಿಖೆ ಸಹ ಮುಂದುವರೆದಿದೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ.